ನಾನಿನ್ನ ಬಿಡಲಾರೆ ಸೀರಿಯಲ್ ಎಂಡಾಗುತ್ತಾ? ಶರತ್ ಹೊಸ ಅವತಾರ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಾನಿನ್ನ ಬಿಡಲಾರೆ ಸೀರಿಯಲ್ ಮುಗಿಯುತ್ತಾ? ಹೀಗೊಂದು ಅನುಮಾನ ಶುರುವಾಗಿದೆ. ಆದ್ರೆ ಧಾರಾವಾಹಿ ತಂಡದಿಂದಲೇ ಆಗಲಿ, ವಾಹಿನಿ ಕಡೆ ಅವರಿಂದಲೇ ಆಗಲಿ, ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಈಗಾಗಲೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಗಿಯೋದು ಪಕ್ಕಾ ಆಗಿದೆ. ಇನ್ನು ನಾನಿನ್ನ ಬಿಡಲಾರೆ ಸೀರಿಯಲ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ನಾನಿನ್ನ ಬಿಡಲಾರೆ ಧಾರಾವಾಹಿ ದುಷ್ಟಶಕ್ತಿ ಹಾಗೂ ದೈವಶಕ್ತಿಯ ನಡುವಿನ ಹೋರಾಟದ ಕಥೆಯನ್ನ ದೃಶ್ಯ ರೂಪದಲ್ಲಿ ತೋರಿಸಲಾಗುತ್ತಿದೆ. ಈ ಧಾರಾವಾಹಿಯ ವಿಶೇಷತೆ ಅಂದರೆ ದುಷ್ಟರ ನೀಚತನಕ್ಕೆ ಬಲಿಯಾದ ತಾಯಿ ಆತ್ಮ ಮಗಳನ್ನ ರಕ್ಷಿಸಿಕೊಳ್ಳಲು ಏನೆಲ್ಲ ಸಾಹಸ ಮಾಡುತ್ತೆ, ಹೇಗೆಲ್ಲ ಒದ್ದಾಡುತ್ತಾಳೆ ಅನ್ನೋದು ಈ ಕಥೆಯ ಜೀವಾಳವಾಗಿದೆ. ಜಿ ವಾಹಿನಿಯ ಟಾಪ್ 5 ಧಾರಾವಾಹಿಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುತ್ತದೆ ನಾನಿನ್ನ ಬಿಡಲಾರೆ. ಯಶಸ್ವಿ ಸಂಚಿಕೆಗಳ ಮೂಲಕ ಮನರಂಜನೆಯ ಹೊಸ ಲೋಕ ಸೃಷ್ಟಿಸಿದೆ ನಾನಿನ್ನ ಬಿಡಲಾರೆ. 268 ಸಂಚಿಕೆಗಳನ್ನ ಪೂರೈಸಿದ್ದು ಇದೇ ಸಂಭ್ರಮದಲ್ಲಿ ವೀಕ್ಷಕರಿಗೆ ಭರಪೂರ ಮನರಂಜನೆ ಕಟ್ಟಿಕೊಟ್ಟಿದೆ. ಹಿತಾಪುಟ್ಟಿಯನ್ನ ಬಲಿ ಕೊಡೋಕೆ ಮಾಳವಿಕಾ ಮಂತ್ರದಿಂದ ತಂತ್ರ ರೂಪಿಸಿ ಬಲೆ ಬೀಸಿದ್ದಳು. ಹಿತನ ತಾತ ದೈವ ಕೃಪೆಯುಳ್ಳ ಶಂಭುಗೆ ದಿಗ್ಬಂಧನ ಮಾಡಲಾಗಿತ್ತು. ದುರ್ಗಾ ಅಂಬಿಕಾಳನ್ನ ವಶಕ್ಕೆ ಪಡೆದಿದ್ದಳು ಮಾಳವಿಕಾ. ಹಿತ ಇನ್ನೇನು ಆ ಬಲೆಯಲ್ಲಿ ಬಿದ್ದೇ ಬಿಟ್ಟಳು ಎನ್ನುವಷ್ಟರಲ್ಲಿ ಶರತ್ ಪ್ರವೇಶ ಮಾಡ್ತಾನೆ. ನಡು ಬೀದಿಯಲ್ಲಿ ಹಿತಾಳನ್ನ ಕಂಡ ಅಪ್ಪನ ಮನಸ್ಸು ವಿಲವಿಲವದ್ದಾಡುತ್ತೆ. ಮಗಳು ಹಿತಾಳನ್ನ ಮಾತನಾಡಿಸಿ ರಕ್ಷಿಸಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ರೌಡಿಗಳು ಶರತ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇತ್ತ ವಶೀಕರಣಕ್ಕೆ ಒಳಗಾಗಿದ್ದ ಹಿತಾಪುಟ್ಟಿ ಜೋರಾಗಿ ಕಿರುಚಿ ಮೂರ್ಛೆ ಹೋಗ್ತಾಳೆ. ಶರತ್ ಕೂಡ ಅವರ ವಿರುದ್ಧ ಹೋರಾಡೋಕೆ ಆಗದೆ ಕುಸಿಯುತ್ತಾನೆ. ಶಂಭುವಿನ ಪ್ರಾರ್ಥನೆ ದುರ್ಗಾಪುರದ ದೇವಿಗೆ ತಲುಪಿ ತಾಯಿ ತ್ರಿಶೂಲದ ಸಮೇತ ವೃದ್ಧಿಯ ಅವತಾರದಲ್ಲಿ ಶರತ್ಗೆ ಶಕ್ತಿ ತುಂಬುತ್ತಾಳೆ. ತ್ರಿಶೂಲ ಹಿಡಿದು ದುರ್ಗಿಯ ಅವತಾರದಲ್ಲಿ ಮೈ ಕೊಡವಿ ನಿಲ್ಲುವ ಶರತ್ ಕಾಳಿ ಅವತಾರ ಅನಾವರಣವಾಗುತ್ತೆ. ದುಷ್ಟ ದುರುಳರಿಗೆ ಹೆಡೆಮುರಿ ಕಟ್ಟುತ್ತಾನೆ. ಈ ದೃಶ್ಯ ನೋಡಿದ ವೀಕ್ಷಕರು ಶರತ್ ಅಭಿನಯಕ್ಕೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ರೀತಿಯಲ್ಲಿಯೇ ಪಾತ್ರ ಪೋಷಣೆ ಮಾಡಿದ್ದೀರಿ ಎಂದು ಅಭಿಮಾನಿಗಳು ಹೋಲಿಕೆ ಮಾಡಿ ಹೊಗಳ್ತಿದ್ದಾರೆ. ನಾನಿನ್ನ ಬಿಡಲಾರೆ ಧಾರಾವಾಹಿ ಜನವರಿ 27ನೇ ತಾರೀಕಿನಿಂದ 1 ವರ್ಷ ಪೂರೈಸಿದೆ. 2025ರಲ್ಲಿ ಬಹಳಷ್ಟು ನಿರೀಕ್ಷೆ ಜೊತೆಗೆ ಶುರುವಾದ ಕತೆಗೆ ವೀಕ್ಷಕರು ಭರ್ಜರಿ ರೆಸ್ಪಾನ್ಸ್ ಕೊಟ್ಟರು. ನಾನಿನ್ನ ಬಿಡಲಾರೆ ಸಂಚಿಕೆ ರೋಮಾಂಚನಕಾರಿಯಾಗಿ ಮೂಡಿ ಬರುತ್ತಿದೆ. ಹೊಸ ತಿರುವುಗಳನ್ನ ಪಡೆದು ಸೀರಿಯಲ್ಸ್ ಆಗ್ತಿದೆ. ನಾನಿನ್ನ ಬಿಡಲಾರೆ ಇತ್ತೀಚಿನ ಸಂಚಿಕೆಗಳನ್ನ ನೋಡಿದ್ರೆ ಧಾರಾವಾಹಿ ಮುಕ್ತಾಯದ ಹಂತ ತಲುಪಿದೆಯಾ ಎಂಬಂತೆ ಭಾಸವಾಗ್ತಿದೆ. ಹೀಗೊಂದು ಅನುಮಾನ ವೀಕ್ಷಕರಲ್ಲಿ ಮೂಡಿದೆ. ಇದಕ್ಕೆ ಕಾರಣ ಕೂಡ ಇದೆ. ಈಗಾಗಲೇ ಜಗದ್ದಾತ್ರಿ ಹಾಗೂ ಕೃಷ್ಣ ರುಕ್ಮಿಣಿ ಎಂಬ 2 ಹೊಸ ಧಾರಾವಾಹಿಗಳನ್ನ ಜಿ ವಾಹಿನಿ ಅನೌನ್ಸ್ ಮಾಡಿದೆ. ಆದ್ರೆ ಯಾವಾಗಿನಿಂದ ಯಾವ ಟೈಮ್ಗೆ ಈ ಸೀರಿಯಲ್ಗಳು ಪ್ರಸಾರ ಆಗುತ್ತವೆ ಅನ್ನೋದು ಮಾತ್ರ ಅಧಿಕೃತವಾದ ಮಾಹಿತಿ ಲಭ್ಯ ತಿಳಿದಿಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.